ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಾಟ್ಸಪ್, ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗೇನಪ್ಪ, ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರ. ಸೊ ಅದಕ್ಕೆ ನಾವೀಗ ಶುರು ಮಾಡೋಣ ನಮ್ಮದು ವಿಲಾಗ್ನ. ಸೊ ಇವತ್ತೇನಪ್ಪ ಅಂತ ನೀವು ಆಲ್ರೆಡಿ ನೋಡ್ತಾ ಇರೋಂಗೆ ನಾವೀಗ ನ್ಯಾಷನಲ್ ಹೈವೇ 44 ಟುವರ್ಡ್ಸ್ ಕೃಷ್ಣಗಿರಿ ಅಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ಇವತ್ತೇನಪ್ಪ ರೈಡಲ್ಲಿ ವಿಶೇಷ ಅಂದರೆ, ಮುಂದೆ ಒಬ್ಬರು ವೈಟ್ ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಓಡಿಸ್ತಾ ಇದ್ದಾರಲ್ಲ, ಅವರು ನಮ್ಮ ಫ್ರೆಂಡು. ಸೊ ಅವ್ರ ಹೆಸರು ಗಣೇಶ್ ಅಂತ. ಸೊ ಈ ಗಣೇಶನವರು ಈಗ ರೀಸೆಂಟಾಗೆ ಟ್ರಯಂಫ್ 400 ಸ್ಪೀಡ್ ಇದ್ದ ಬೈಕ್ನ ಒಂದೊಂದು ಪರ್ಚೇಸ್ ಮಾಡಿದ್ರು. ಸೊ ರೀಸೆಂಟಾಗಿ ತಗೊಂಡ್ರು. ಸೊ ಅದಕ್ಕೆ ಅವರು ತುಂಬ ದಿವಸ ಹೇಳ್ತಾಯಿದ್ರು, ಒಂದು ರೈಡ್ ಮಾಡೋಣ ಬನ್ನಿ, ಹೋಗೋಣ ಅಂತ. ಸೊ ಎಲ್ಲೂ ಒಟ್ಟಿಗೆ ರೈಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಫೈನಲಿ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಒಂದು ರೈಡ್ ಮಾಡೋಣ ಅಂತ ಹೊರಟಿದ್ವಿ. ಸೊ ಈಗ ಈ ರೈಡ್ ಪೂರ್ತಿ ಹೋಗ್ತಾ ಮಾತಾಡ್ತೀನಿ, ಬನ್ನಿ. ಮತ್ತು ವಿಡಿಯೋನ ಫುಲ್ ನೋಡಿ, ಆಮೇಲೆ ಲೈಕು, ಶೇರು, ಕಮೆಂಟು ಆದರೆ ಮಾಡಿ, ಓಕೆ, ನಿಮ್ಗೆ ಇಷ್ಟ ಆದಲ್ಲಿ. ಈಗ ನಾವು ಹೋಗ್ತಾರೋ ಡೆಸ್ಟಿನೇಷನ್ ಏನಪ್ಪ ಅಂತಂದರೆ ಮಲ್ಲಪ್ಪ ಕೊಂಡ ಹಿಲ್ ಅಂತ. ಈ ಪರ್ಟಿಕ್ಯುಲರ್ ಜಾಗ ಸಿಕ್ಕಾಬಟ್ಟೆ ಸೀನಿಕ್ ಹಿಲ್ ವ್ಯೂ ಇದೆ. ಫುಲ್ಲು ಟಾಪಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣತ್ತಂತೆ. ಸೊ ಈಗ ಸಮಯ ಅರೌಂಡು 3 o'clock ಆಗಿದೆ ನಮಗೆ, ಮಧ್ಯಾಹ್ನ ಆಫ್ಟರ್ನೂನು. ಬನ್ನಿ ನೋಡೋಣ ಹೇಗಿರುತ್ತೆ, ಏನು ಸನ್ಸೆಟ್ ಬ್ಯೂಟಿಫುಲ್ಲಾಗಿರುತ್ತೆ ಅಂತ ಸಿಕ್ಕಾಬಟ್ಟೆ ರಿವ್ಯೂಸು ಎಲ್ಲ ನೋಡಿದ್ದೆ. ನಿಮ್ಮಲ್ಲಿ ಎಷ್ಟೊಂದು ಜನ ಆಲ್ರೆಡಿ ಈ ಜಾಗಕ್ಕೆ ಹೋಗಿರ್ಬೋದು, ನೋಡಿರ್ತೀರ. ನಿಮ್ಗೆ ಎಷ್ಟು ಆನಂದ ಆಯಿತೋ ಆ ಥರ ನಾವು ಒಂದು ಸ್ವಲ್ಪ ಆನಂದ ತಗೊಳ್ಳೋಣ. ಈವ್ನಿಂಗೆಲ್ಲ ನೋಡೋಣ, ಈವ್ನಿಂಗಲ್ಲಿ ಸನ್ಸೆಟ್ ಎಲ್ಲ ಹೆಂಗೆ ಕಾಣುತ್ತೆ ಅಂತ. ಅದಕ್ಕೆ ಬನ್ನಿ ಹೋಗ್ತಾ ನೋಡೋಣ ಹೆಂಗಿರುತ್ತೆ ಏನು ಅಂತ. ಮತ್ತು ಈ ಪರ್ಟಿಕ್ಯುಲರ್ ಮಲ್ಲಪ್ಪ ಕೊಂಡ ಹಿಲ್ ಅನ್ನೋದು ಕುಪ್ಪಂ ಡಿವಿಷನ್ ಆಫ್ ಚಿತ್ತೂರು ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶಕ್ಕೆ ಸೇರಿದ್ದು. ಆದರೆ ಇದು ಏನಪ್ಪ ವಿಶೇಷ ಅಂದರೆ, ಈ ಪರ್ಟಿಕ್ಯುಲರ್ ಜಾಗ ಬಾರ್ಡ್ರಲ್ಲಿದೆ. ಕರ್ನಾಟಕ, ತಮಿಳ್ನಾಡು, ಆಂಧ್ರ 3 ಸ್ಟೇಟ್ಗಳಿಗೂ ಮಧ್ಯಕ್ಕೆ ಬರ್ತದೆ. ಸೊ ಇದು ಬಾರ್ಡ್ರಲ್ಲಿದೆ ಎಲ್ಲನೂ, ಓಕೆ. ಸೊ ಈ ಮಲ್ಲಪ್ಪ ಹಿಲ್ ಟಾಪು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ರೀಸೆಂಟಾಗೆ. ಫಾರ್ 2 ವಿಷಯ ಅಲ್ಲಿ. ಒಂದು ಬ್ಯೂಟಿಫುಲ್ ಸೀನರಿ, ನ್ಯಾಚುರಲ್ ನೇಚರ್, ಗ್ರೀನರಿ, ಇದೆಲ್ಲ ಒಂದಾಗಿರೋದೆ. ಇನ್ನೊಂದು ಸೈಡು ಲಾರ್ಡ್ ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ಇದೆ, ದೇವಸ್ಥಾನ. ಸೊ ಬನ್ನಿ ಹೋಗೋಣ, ನಾವು ನೋಡೋಣ, ಸೀನಿಕ್ ವ್ಯೂ ಎಲ್ಲ ನಾವು ಎಂಜಾಯ್ ಮಾಡೋಣ, ಅನ್ಸೋಣ, ಪ್ಲಸ್ ದೇವರ ಆಶೀರ್ವಾದನೂ ಕೂಡ ಪಡೆಯೋಣ, ಓಕೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಪರ್ಟಿಕ್ಯುಲರ್ ಜಾಗ ಹಲವಾರು ಜನಕ್ಕೆ ಫೇವ್ರೆಟ್ ಲೊಕೇಶನ್ ಆಗಿದೆ. ಮತ್ತು ಏನಕ್ಕೆ ಅದು ಜಾಗ ಫೇವ್ರೇಟ್ ಆಯಿತು ಅಂತಂದರೆ, ಪಾಪ್ಯುಲಾರಿಟಿ ಏನಕ್ಕೆ ಆಯಿತು ಅಂದರೆ, ಈ 3 ಸ್ಟೇಟ್ಗಳು ಸೇರಿ ಜನಗಳು ಬರೋಕ್ಕೆ ಶುರು ಆಯ್ತು ಈಗ. ಯಾಕೆಂದರೆ ಬಾರ್ಡ್ರಲ್ಲಿ ಇದೆಯಲ್ಲ ಇದು, ತಮಿಳ್ನಾಡು, ಆಂಧ್ರ ಪ್ರದೇಶ, ಕರ್ನಾಟಕ 3 ಸ್ಟೇಟ್ ಬಾರ್ಡ್ರಲ್ಲಿ ಬರ್ತದೆ, ಓಕೆ. ಮತ್ತು ಪ್ರತಿ ವರ್ಷ ಈ ಜಾಗದಲ್ಲಿ ಸರಿಸುಮಾರು 2 ಬಾರಿ ಜನ ಸಾಗರವೇ ಹರಿದು ಬರುತ್ತಂತೆ. ಯಾವುದಪ್ಪ ಈ ವಿಶೇಷ 2 ಬಾರಿ ಅಂತಂದರೆ, ಒಂದು ಮಹಾಶಿವರಾತ್ರಿ ದಿವಸ, ಇನ್ನೊಂದು ಕಾರ್ತಿಕ ದೀಪೋತ್ಸವ. ಈ ಪರ್ಟಿಕ್ಯುಲರ್ 2 ದಿವಸ ಇದೆಯಲ್ಲ, ಜನ ಸೇರ್ತಾರಂತೆ. ಸೊ ತುಂಬ ಅದ್ಭುತ ಅಲ್ಲ, ಓಕೆ. ಆದರೆ ಜನ ಸೇರಿ, ಆದರೆ ಗಲೀಜು ಮಾಡಬೇಡಿ ಜಾಗಗಳನ್ನ, ಎಲ್ಲ ಹೋಗಿ ನೋಡಿ, ಆಶೀರ್ವಾದ ತಗೊಳ್ಳಿ, ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಹೋಗಿ ಉಳಿಸೋಣ ಜಾಗನ, ಓಕೆ. ಸೊ ನೋಡ್ತಾ ಇದ್ರಲ್ಲ, ಗಣೇಶ್ ಫುಲ್ ಜೋಶಲ್ಲಿ ಹೋಗ್ತಾ ಇದ್ದಾರೆ. ನಾವು ಅವರಿಂದನೇ ಹೋಗ್ತಾ ಇದ್ದೀವಿ. ಅವರು ಇದರೊಳಗೆ ಅದು ಟ್ರಯಂಫ್ ಸ್ಪೀಡ್ ಸ್ಕ್ರ್ಯಾಂಬ್ಲರ್ ಆ ಬೈಕ್ ತೊಗೊಂಡಿರೋದು. ಸೊ ಗಾಡಿ ತುಂಬ ಚೆನ್ನಾಗಿದೆ, ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಈಗ. ಸೊ ನೋಡ್ತಾ ಇದ್ದೀರಲ್ಲ, ಕಂಟ್ರಿ ಸೈಡು ಫುಲ್ಲು ಗ್ರೀನಾಗಿದೆ ಸುತ್ತಮುತ್ತ. ನೀವು ಇದು ಕೃಷ್ಣಗಿರಿ ಸುತ್ತಮುತ್ತ ಅಂತ ಇರೋವಂಥ ಜಾಗ ಇದು. ಆಬ್ವಿಯಸ್ಲಿ ವೆರಿ ಬ್ಯೂಟಿಫುಲ್ಲು. ಮಳೆ ಎಲ್ಲ ಚೆನ್ನಾಗಿ ಆಗಿದೆಯಲ್ಲ ಈಗೆಲ್ಲ, ಈ ವರ್ಷ ಮಳೆ ಚೆನ್ನಾಗಿದೆ, ಅದಕ್ಕೆ ಎಲ್ಲ ಫುಲ್ ಹಸಿರಾಗಿ ಗ್ರೀನರಿ ಪೂರ್ತಿ. ರೋಡ್ಸ್ ತುಂಬ ಚೆನ್ನಾಗಿ, ರೋಡ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲೂ ಹಾಳಾಗಿಲ್ಲ, ನಮ್ಮ ಅದೃಷ್ಟ. ಬನ್ನಿ ಹೋಗೋಣ, ನೋಡೋಣ ಹೆಂಗೆ ಅಂತ. ಮತ್ತು ಇನ್ನೊಂದು ಏನೇನಪ್ಪ ವಿಶೇಷ ಅಂದರೆ, 2014 ತಮಿಳ್ನಾಡು ಗೌರ್ಮೆಂಟು ಕಡೆಯಿಂದ ಈ ಬೆಟ್ಟದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಅವರೊಂದು ಸ್ವಲ್ಪ ಕೈ ಹಾಕಿ
ಟೂರಿಸಮ್ ಸ್ಪಾಟ್ಗಳೆಲ್ಲ ಮಾಡಿದ್ದಾರೆ ಇದರೊಳಗೆ ಈ ಜಾಗ. ಇನ್ನೂ ಹಲವಾರು ಕೆಲಸಗಳು ಬಾಕಿ ಇದೆಯಂತೆ. ಅಂದರೆ ಟೂರಿಸಮ್ಗೆ ಹೋಮ್ ಸ್ಟೇ ಅದೆಲ್ಲ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಇದೆ. ಆದರೆ ಈಗ ಸದ್ಯಕ್ಕೆ ಅಲ್ಲಿರೋವಂಥ ದೇವಸ್ಥಾನನ ತುಂಬ ಬ್ಯೂಟಿಫುಲ್ಲಾಗಿ ಡೆವಲಪ್ಮೆಂಟ್ ಮಾಡಿದಾರಂತೆ. ಅಂದರೆ ನವೀಕರಿಸಿದ್ದಾರೆ. ಅಂದರೆ ಇರೋ ಸಣ್ಣ ಗುಡಿ ಥರ ಇರೋದನ್ನು ಪ್ರಾಪರ್ ದೇವಸ್ಥಾನದ ಥರ ಗೋಪುರ ಎಲ್ಲ ಕಟ್ಟಿ ಮಾಡಿದಾರಂತೆ. ನೋಡೋಣ ಹೆಂಗಿದೆ ಅಂತ. ಮತ್ತು ಈ ಪರ್ಟಿಕ್ಯುಲರ್ ಮೇನ್ ರೋಡಿಂದ ಸುಮಾರು ಒಂದು 4-5 ಕಿಲೋಮೀಟ್ರು ಹಿಲ್ ಟಾಪ್ಗೆ ರೀಚ್ ಆಗಲಿಕ್ಕೆ. ಸೊ ಈಗ ನೋಡ್ತಾ ಇರ್ಬೋದಲ್ಲ, ಇದು ನಮ್ಮ ಸಿನಿಮ್ಯಾಟಿಕ್ ವ್ಯೂ, ಡ್ರೋನ್ ಶಾಟು ಎಲ್ಲನೂ. ನಾವು ಗಣೇಶು ಈಗ ನಂದು ಒಬ್ಬಂದೇ ಸೋಲೋ ಆಗಿತ್ತು. ಈಗ ನೋಡಿ ಗಣೇಶು ಕೂಡ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ. ಯಾಕಂದರೆ ಗಣೇಶ್ ಸ್ವಲ್ಪ ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಡ್ರೋನಲ್ಲಿ ಒಂದು ಸಿನಿಮ್ಯಾಟಿಕ್ ವ್ಯೂ ನಂದು ಒಬ್ಬಂದು ಸಿಂಗಲ್ ಮಾಡಿದ್ದೆ. ಈಗ ಗಣೇಶ್ ಜೊತೆಗೆ ಒಂದು ಸಿನಿಮ್ಯಾಟಿಕ್ ವ್ಯೂ ನೋಡಿ ಎಂಜಾಯ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡಿ ಇಷ್ಟ ಆದಲ್ಲಿ. ಓಕೆ, ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ವ್ಯೂ ಫ್ರಮ್ ಟಾಪ್. ಒಂದು 13 ಏರ್ಪಿನ್ ಕರ್ವ್ ಇದೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೋಡು ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಆಲ್. ಟೂರಿಸಮ್ ಅಂತಂದರೆ ಈ ಥರ ಜನ, ಈ ಥರ ರೋಡ್ಸ್ಗಳೆಲ್ಲ ಇದ್ರೇ ಟೂರಿಸಮ್ ಅಂತ ಹೇಳೋದು. ಜನ ಬರ್ತಾರೆ. ಬ್ಯೂಟಿಫುಲ್ ಪ್ಲೇಸ್. ನಂಗೆ ತುಂಬ ಇಷ್ಟ ಆಯಿತು. ನೋಡ್ತಾ ಇದ್ರಲ್ಲ ಕರ್ವ್ಸ್ಗಳು 13 ಏರ್ಪಿನ್ ಕರ್ವ್ಸ್ ಇದೆ. ಇದೇನೆ ಬ್ಯೂಟಿಫುಲ್. ಸೊ ಎಂಜಾಯ್ ಮಾಡಿ ಸಿನಿಮ್ಯಾಟಿಕ್ ವ್ಯೂ. ಮತ್ತೆ ಮಾತಾಡ್ತೀನಿ. ನೋಡಿದ್ರಲ್ಲ ವಿಡಿಯೋನ. ಇದು ನೋಡಿ ನಮ್ಮ ಕುದುರೆ, ನಮ್ಮ ಸ್ಟಾಲಿನ್ನು, ನಮ್ಮ ಜಯಸಿಂಹ, ನಮ್ಮ ರೈಡು, ನಮ್ಮ ಬೈಕು. ಸೊ ಇಲ್ಲಿ ನಿಂತಿದೆ. ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ನಾವಿಲ್ಲಿಂದ ಇನ್ನೊಂದು ಸಿನಿಮ್ಯಾಟಿಕ್ ವ್ಯೂ ಮಾಡೋಣ. ಯಾಕೆಂದರೆ ದೇವಸ್ಥಾನ ಎಲ್ಲ ನಾವು ಇನ್ನೂ ತೋರಿಸಿಲ್ಲ ನಿಮಗೆ. ದೇವಸ್ಥಾನ ನೋಡಿ ಅದರ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಲಾಕ್ ಮಾಡಿದ್ದಾರೆ ಈವ್ನಿಂಗ್ ಟೈಮು. ನಾನು ಇದು ವೀಕ್ ಡೇಸ್ ಹೋಗಿದ್ದೀನಿ, ಗುರುವಾರ ಹಂಗೆ. ಸೊ ಕ್ಲೋಸ್ ಆಗಿಬಿಟ್ಟಿದೆ ದೇವಸ್ಥಾನ. ಆದರೆ ನಾವು ಸನ್ಸೆಟ್ ನೋಡೋಣ ದೇವಸ್ಥಾನ ನೋಡಿಬಿಟ್ಟು. ಓಕೆ, ನೋಡ್ತಾ ಇದ್ದೀರಲ್ಲ ಅಲ್ಲೆಲ್ಲ ಸಿಟಿ ಎಲ್ಲ ಕಾಣಿಸ್ತಾ ಇದೆ. ದೇವಸ್ಥಾನದ ಮೇಲೆ ಡ್ರೋನಲ್ಲಿ ಶಾರ್ಟ್ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಬ್ಯೂಟಿಫುಲ್ ಜಾಗ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೇ ದೇವಸ್ಥಾನ ಹೊಸದಾಗಿ ಕಟ್ಟಿರೋದು ಇದು. ಓಕೆ, ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ಕ್ಲೋಸಪ್ಪಲ್ಲಿ ಹೋಗ್ತೀನಿ, ನೋಡ್ತಾ ಇರಿ. ಇದು ಶಿವನ ದೇವಸ್ಥಾನ, ಸ್ವಾಮಿ ಮಲ್ಲೇಶ್ವರ ಸ್ವಾಮಿ. ಓಕೆ ನೋಡಿ, ಶಿವ ಪಾರ್ವತಿದು ಸ್ಟ್ಯಾಚು ಎಲ್ಲ ಗೋಪುರದಲ್ಲಿ ಮಾಡಿದ್ದಾರೆ. ಸೊ ಇದೇ ಮೇನ್ ಬಾಗಿಲು, ಕ್ಲೋಸ್ ಆಗಿದೆ, ಲಾಕ್ ಮಾಡಿದ್ದಾರೆ. ಸೊ ನಾವು ಹೊರಗಡೆಯಿಂದನೇ ಆಶೀರ್ವಾದ ತಗೊಂಡ್ವಿ. ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ದೀರಲ್ಲ ಕ್ಲೌಡ್ಸು, ಆರೆಂಜ್ ಸ್ಕೈ, ಬ್ಯೂಟಿಫುಲ್ ಆಗಿತ್ತಪ್ಪ ಸನ್ಸೆಟ್. ಅದಕ್ಕೇ ಕರೆಕ್ಟಾಗಿ ಫ್ಯಾಮಿಲಿನೋ ಇಲ್ಲ ಫ್ರೆಂಡ್ಸೋ ಯಾರೋ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿ ಇಂಥ ಜಾಗಕ್ಕೆ ಹೋಗ್ತೀನಿ ಅಂತಂದರೆ ಇಂಥ ಜಾಗದಲ್ಲಿ ಸನ್ಸೆಟ್ ನೋಡಲೇಬೇಕಾಗಿರುವಂಥದ್ದು. ಓಕೆ, ಈವ್ನಿಂಗ್ ಟೈಮಲ್ಲಿ ಬ್ಯೂಟಿಫುಲ್. ಇಲ್ಲಿ ನೋಡಿ, ಯಾರೋ ಒಂದಷ್ಟು ಜನ ಆಲ್ರೆಡಿ ಬಂದು ಇಲ್ಲಿ ಕೂತ್ಕೊಂಡು ಅವರು ಸನ್ಸೆಟ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾವು ಅಲ್ಲಿಗೆ ಹೋಗ್ತೀವಿ, ಈಗ ಹತ್ತಾ ಇದ್ದೀವಿ ನಾವಿನ್ನು. ಸೊ ಅಲ್ಲಿವರೆಗೂ ಮೇಲೆ ಹೋಗೋಕ್ಕಿಂತ ಮುಂಚೆ ಒಂದು ಡ್ರೋನ್ ಶಾಟಲ್ಲಿ ಹೆಂಗೆ ಕಾಣುತ್ತೆ ಅಂತ ಆರಿಸ್ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ಎಂಥ ಬ್ಯೂಟಿಫುಲ್ ಆಗಿದೆ. ಸೊ ಇದು ಲಿಂಗ ಮೆಟಲ್ ಮೆಶಲ್ಲಿ ಮಾಡಿದ್ದಾರೆ. ಓಕೆ, ಗಾಳಿಗೆ ಬೆಳಕಿಗೆ ಇದಕ್ಕೆ ತ್ರಿಶೂಲ ಅನ್ನೋದು ಸ್ಟ್ಯಾಚುಲಿ ಹತ್ರ ಬಿದ್ದೋಗ್ಬಿಟ್ಟಿತ್ತು. ಸೊ ನಾವು ಮೇಲೆ ಬಂದಿದ್ದೀವಿ ನೋಡಿಲಿ.
ಅದು ನೋಡಿ ಇದೆ, ಇದು ತ್ರಿಶೂಲ ಬಿದ್ದೋಗಿದೆ ಗಾಳಿಗೆ. ಸೊ ಸ್ವಲ್ಪ ಕ್ವಾಲಿಟಿ ವರ್ಕ್ ಮಾಡಿಲ್ಲ, ಬಟ್ ಏನೋ ಇರೋದಲ್ಲಿ ಸ್ವಲ್ಪ ಓಕೆ. ಅದು ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಯಾರೇ ಟೂರಿಸಮ್ ಏನಾದರೂ ಈ ಥರ ವಿಡಿಯೋ ನೋಡಿದರೆ ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಇಂಥ ಜಾಗಗಳೆಲ್ಲ ಒಂದು ಪ್ರಾಪರ್ ಪ್ಲ್ಯಾನಿಂಗು, ಸ್ಟೆಬಿಲಿಟಿ, ಅಟ್ಲೀಸ್ಟ್ ನೆಕ್ಸ್ಟ್ 5 ಇಯರ್ಸ್ವರೆಗೂ ಅದು ಸ್ಟ್ರಾಂಗಾಗಿ ಮಾಡಿದ್ರೆ ಹಂಗೆ ಇರಬೇಕು. ಓಕೆ, ಆಯಿತು, ಎಲ್ಲ ಅವ್ರಿಗೆ ಬಿಟ್ಟಿದ್ದು. ಜಾಗ ತುಂಬ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಆಗಲಿ, ಇನ್ನೂ ಹಲವಾರು ಜನಗಳು ಬರಲಿ. ನಾನು ಮತ್ತೊಮ್ಮೆ ಬರ್ತೀನಿ ನೋಡಲಿಕ್ಕೆ. ಸೊ ಕತ್ಲಾಗ್ಬಿಟ್ಟಿದೆ, ಆಲ್ರೆಡಿ 6:30 ಇವಾಗ ಟೈಮು. ಸೊ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗೋ ಸಮಯ ಬಂತು. ಇಲ್ಲೊಂದು ನೋಟಿಸ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಜಾಗ ಸ್ಟ್ರೆಚ್ ಇದೆಯಲ್ಲ 4 to 5 ಕಿಲೋಮೀಟರ್ಸು ಸ್ವಲ್ಪ ಫಾರೆಸ್ಟ್ ಏರಿಯಾ. ದಯವಿಟ್ಟು ಯಾರೇ ಬಂದರೆ ಬೈಕಲ್ಲಿ ಬರಲಿ, ಕಾರಲ್ಲಿ ಬರಲಿ, ಯಾರೇ ವೆಹಿಕಲ್ ಬರಲಿ, ಸ್ವಲ್ಪ ನಿಧಾನಕ್ಕೆ ಬನ್ನಿ. ಯಾಕೆಂದರೆ ಸ್ವಲ್ಪ ವನ್ಯಜೀವಿಗಳು ಇದೆ, ರೋಡ್ ಕ್ರಾಸ್ ಮಾಡ್ಬೋದು. ಸಣ್ಣ ಪುಟ್ಟ ಜಿಂಕೆಗಳು ಇಲ್ಲ ಮೊಲಗಳು, ಏನೋ ಸಣ್ಣ ಪುಟ್ಟ ಅನಿಮಲ್ಗಳು, ಕರಡಿಗಳಿದೆ ಅಂತ ಹೇಳ್ತಾರೆ. ಆದರೆ ದಯವಿಟ್ಟು ಯಾರೇ ಬಂದರೂ ಜಾಸ್ತಿ ಸ್ಪೀಡಲ್ಲಿ ಬರಬೇಡಿ. ಯಾಕಂದರೆ ಆ ಪ್ರಾಣಿಗಳಿಗೆ ಏಟಾಗ್ಬೋದು, ಇಲ್ಲ ನಮಗೂ ಕೂಡ ಏಟಾಗ್ಬೋದು. ಸೊ ಅದಕ್ಕೆ ನಿಧಾನಕ್ಕೆ ಬನ್ನಿ, ನಿಧಾನವಾಗಿ ಚಲಿಸಿ ಎಲ್ಲೇ ಹೋದರೂ. ಮತ್ತು ಹಳ್ಳಿಗಳು ಮೇಯ್ನು, ಹಳ್ಳಿ ಲಿಮಿಟ್ಸಲ್ಲಿ ದಯವಿಟ್ಟು ಬಿಲೋ 50 ಬನ್ನಿ. ಯಾಕೆಂದರೆ ಹಲವಾರು ಮಕ್ಕಳುಗಳು ನಾನು ನೋಡಿದೆ ಬರ್ತಾ, ಸ್ಕೂಲ್ ಮಕ್ಕಳಾಗಲಿ, ರೋಡ್ ಸೈಡಲ್ಲಿ ಎಲ್ಲ ನಿಂತಿರೋದಾಗಲಿ, ಜನ ನಿಂತಿರ್ತಾರೆ. ದಯವಿಟ್ಟು ಯಾವುದೇ ಬೈಕು ಕಾರಲ್ಲಿ ಬಂತು ಅಂದ್ರೂ ಸಣ್ಣ ಬೈಕ್ ಆಗಲಿ ದೊಡ್ಡ ಬೈಕ್ ಆಗಲಿ ದಯವಿಟ್ಟು ನಿಧಾನಕ್ಕೆ ಓಡಿಸಿ. ಓಕೆ, ನಿಮ್ಮ ಸೇಫ್ಟಿನೂ ಕಾಪಾಡಿ, ಬೇರೆಯವ್ರ ಸೇಫ್ಟಿನೂ ಕಾಪಾಡಿ ರೋಡಲ್ಲಿದೆ. ಆಲ್ ರೈಟ್ ಫ್ರೆಂಡ್ಸ್, ನಾವೀಗ ಹೈವೇ ರೀಚ್ ಆಗಿದ್ದೀವಿ, ಬ್ಯಾಂಗ್ಳೂರು ಕೂಡ ರೀಚ್ ಆಗಿದ್ದೀವಿ. ಈಗ ಎಲೆಕ್ಟ್ರಾನಿಕ್ ಸಿಟಿ ಎಂಟ್ರ್ ಆಗಿ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಸಿಟಿ. ಗಣೇಶ್ ಅವರು ಮನೆ ಇರೋದು ಯಲಹಂಕದಲ್ಲಿ, ನಾವೀಗ HSRಗೆ ಹೋಗ್ತಾ ಇದ್ದೀವಿ. ಸೊ ಗಣೇಶ್ಗೆ ಟಾಟಾ ಬಾಬಾಯ್ ಅನ್ನೋ ಹೇಳೋವಂಥ ಸಮಯ ಬಂದಿದೆ. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಹೇಳೋದೇ ಮರ್ತುಬಿಟ್ಟೆ. HSRಯಿಂದ ಅಂದರೆ ಬ್ಯಾಂಗ್ಳೂರಿಂದ ಈ ಪರ್ಟಿಕ್ಯುಲರ್ ಮಲ್ಲಪ್ಪ ಕೊಂಡ ಹಿಲ್ ಸ್ಟೇ ಇದಕ್ಕೆ ಪ್ಲೇಸ್ಗೆ ಕರೆಕ್ಟಾಗಿ 95 ಕಿಲೋಮೀಟರ್ಸ್ ಆಗುತ್ತೆ. ಓಕೆ, ಇದೊಂದು ಹೇಳಿರಲಿಲ್ಲ ಎಲ್ಲೂ. ಸೊ 95 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ. ಆಲ್ ರೈಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ಗುಡ್ ಟೈಮ್. ಆ್ಯಂಡ್ ನೀವು ಕೂಡ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಹೋಗಿ ಈ ಜಾಗ ನೋಡಿ, ತುಂಬಾ ಚೆನ್ನಾಗಿದೆ. ಹ್ಯಾವ್ ಎ ಗುಡ್ ಟೈಮ್. ಟೇಕ್ ಕೇರ್. ಗುಡ್ ನೈಟ್. ಬಾಯ್.